ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವತ್ತು ಕಲ್ಯಾಣಿ ಸ್ನೇಹನ ಮನೆಯಿಂದ ಆಚೆ ಹಾಕಿ ಈ ಮನೆ ಹೊಸಲು ತುಳಿಬೇಡ ಅಂದಿದ್ದಕ್ಕೆ ಸ್ನೇಹ ಸರಿಯಾಗೇ ಮಾಡಿದಾಳೆ. ಅವಳಿಗೆ ಹಾಗೆ ಆಗಬೇಕು, ಅದಕ್ಕೆ ಹೇಳೋದು ಕರ್ಮ ಬಿಡಲ್ಲ ಅಂತ ಅಂತಾರೆ ಮಹೇಶ್ವರಿ. ಹೌದಕ್ಕ, ಮರ್ಯಾದೆ ಎಲ್ಲ ಹೋಯಿತು, ಆದರೆ ರಾಮ್ ಮುಂದೆ ಆ ಏಟನ್ನೇ ತೋರಿಸಿ ದೊಡ್ಡ ಸೆಂಟಿಮೆಂಟ್ ಸೀನ್ ಕ್ರಿಯೇಟ್ ಮಾಡಿ ಇಲ್ಲಿವರೆಗೂ ಮೈಲೇಜ್ ತಗೊಂಡ್ರು ಅಂತಾನೆ ಕಿಟ್ಟಿ. ಏನು ಮೈಲೇಜ್ ತಗೊಂಡ್ರೆ ಏನು ಬಂತು, ಪ್ರೇಮ ಕಲ್ಯಾಣಿ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ ಅಂತಾರೆ ಮಹೇಶ್ವರಿ. ಅದ್ರ ಜೊತೆ ನಮ್ಮ ರಾಮ್ ಮರ್ಯಾದೆನೂ ಪಣಕ್ಕಿದೆ ಅಕ್ಕ ಅಂತಾನೆ ಕಿಟ್ಟಿ. ಅದರ ಬಗ್ಗೆ ನನಗೆ ಬೇಜಾರಿದೆ, ಆದರೆ ಏನು ಮಾಡೋದು, ಒಂದು ಒಳ್ಳೇದಾಗಬೇಕು ಅಂದರೆ ನೋವನ್ನು ಅನುಭವಿಸ್ಲೇಬೇಕಲ್ವಾ ಅಂತಾರೆ ಮಹೇಶ್ವರಿ. ಆಗ ಪೂರ್ವಿ ಬಂದು, ಅಮ್ಮ ದೊಡ್ಡಮ್ಮಂಗೆ ಏಟಾಗ್ತಾ ಇರೋದು ನಿನಗೇನು ಸಂಕಟ ಆಗ್ತಿಲ್ವಾ ಅಂತ ನನಗೆ ಅರ್ಥ ಆಗ್ತಿದೆ, ಆದರೆ ಆ ಸ್ನೇಹ ರಾಮಣ್ಣನ ಮೇಲೆ ಏನಕ್ಕೆ ಕೇಸ್ ಹಾಕಿದ್ದಾಳೆ, ರಾಮಣ್ಣ ಕೋರ್ಟ್ ಮೆಟ್ಲು ಹತ್ತೋ ಹಾಗಾಗಬಾರ್ದು ಅಂತ ಹೋಗಿ ಸ್ನೇಹನ ಹತ್ರ ಮಾತಾಡ್ಬಿಟ್ಟು ಬಂದಿದ್ದಾರೆ. ನೀನ್ಯಾಕೆ ಅವಳ ಹತ್ರ ಹೋಗಿ ಮಾತಾಡಬಾರ್ದು ಅಂತಾಳೆ ಪೂರ್ವಿ. ಅವಳು ಮಾಡ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ಕಣೆ, ಪ್ರೇಮನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಅವಳು ಪ್ಲ್ಯಾನ್ ಮಾಡಿದ್ದಾಳೆ, ಅದಕ್ಕೆ ಹೀಗೆಲ್ಲ ಮಾಡ್ತಿರೋದು ಅಂತಾರೆ ಮಹೇಶ್ವರಿ. ಪ್ರೇಮನ ಮನೆಯಿಂದ ಆಚೆ ಹಾಕೋಕ್ಕೂ ರಾಮಣ್ಣನ ಮೇಲೆ ಯಾಕೆ ಕೇಸ್ ಹಾಕಬೇಕು, ನೀನು ಅವಳ ಹತ್ರ ಮಾತಾಡಿ ಕೇಸನ್ನು ವಾಪಸ್ ತಗೊಳ್ಳೋಕೆ ಹೇಳು ಅಂತಾಳೆ ಪೂರ್ವಿ. ನೀನಿನ್ನೂ ಚಿಕ್ಕವಳು, ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡ. ರಾಮ್ ಮರ್ಯಾದೆನ ಸ್ನೇಹ ತೆಗ್ದಿಲ್ಲ, ರಾಮ್ ಮರ್ಯಾದೆ ತೆಗ್ದಿರೋದು ಆ ಪ್ರೇಮ. ಅವಳನ್ನು ಸಮರ್ಥನೆ ಮಾಡಿಕೊಂಡು ತನ್ನ ಮರ್ಯಾದೆನ ಈಗಾಗಲೇ ಅವನು ತೆಕ್ಕೊಂಡಾಗಿದೆ. ಮರ್ಯಾದೆ ಹೋಗೋಕ್ಕೆ ಏನಿದೆ, ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ನೀನು ಸುಮ್ಮನಿರು ಪೂರ್ವಿ ಅಂತಾರೆ ಮಹೇಶ್ವರಿ. ಇದಕ್ಕೆ ಅಮ್ಮ, ಅಣ್ಣಂಗೆ ನೀನಂದರೆ ಇಷ್ಟ ಇಲ್ಲ, ದೊಡ್ಡಮ್ಮ ಅಂದರೆ ಪ್ರಾಣ ಅಂತಾಳೆ ಪೂರ್ವಿ. ಮುಚ್ಚೆ ಬಾಯಿ ಅಂತ ಪೂರ್ವಿಗೆ ಹೊಡೆಯೋಕೆ ಕೈ ಎತ್ತಿ ನಂತರ ಸುಮ್ಮನಾಗಿ, ಆ ಕಲ್ಯಾಣಿ ಆಡೋ ನಾಟಕಕ್ಕೆ ನಿಮ್ಮಣ್ಣ ಈಗಾಗಲೇ ಬಿದ್ದಿದ್ದಾನೆ, ಈಗ ಅವಳು ಆಡ್ತಾ ಇರೋ ನಾಟಕಕ್ಕೆ ನೀನು ಬೀಳ್ತಿದ್ಯಾ ನೋಡು, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ ಅಂತಾರೆ ಮಹೇಶ್ವರಿ. ಆಗ ಪೂರ್ವಿ ಅಲ್ಲಿಂದ ಸಿಟ್ಟಿಂದ ಹೋಗ್ತಾಳೆ. ಈಚೆ ಮಹಾದೇವ ತೋಟದಲ್ಲಿರ್ತಾನೆ. ಶಶಾಂಕ್ ನೀರು ಬಿಡ್ತಾ ಇರ್ತಾನೆ. ಶಶಾಂಕ್, ಏನಿಲ್ಲ ಇದು, ಗಿಡಗಳೆಲ್ಲ ಈ ಪಾಟಿ ಬಾಡೋಗಿದೆ, ಸರಿಯಾಗಿ ನೀರು ಬಿಡಲ್ಲ ಅಂತಾನೆ. ಆಗ ಭರತ್ ಕಾರಲ್ಲಿ ಕೂತ್ಕೊಂಡು ಮಹಾದೇವನಿಗೆ ಕಾಲ್ ಮಾಡ್ತಾನೆ. ಇಷ್ಟೊತ್ತಲ್ಲಿ ತಲೆ ಕೆಡಿಸೋಕೆ ಈ ಇನ್ಸ್ಪೆಕ್ಟರ್ ಯಾಕೆ ಫೋನ್ ಮಾಡ್ತಾವನೆ ಅಂತ ಕಾಲ್ ರಿಸೀವ್ ಮಾಡಿ, ಹೇಳಮ್ಮ, ಪವಿತ್ರವಾದ ಕಾಕಿ ಹಾಕಿರೋ ಅಪವಿತ್ರವಾದ ಆತ್ಮವೇ, ಏನಕ್ಕೆ ನನಗೆ ಫೋನ್ ಮಾಡಿದ್ಯಾ, ಅಲ್ಲ ನಿನಗೆ ಮರ್ಯಾದೆ ಅನ್ನೋದೇ ಇಲ್ವಾ, ಅಥವಾ ಅತಿಯಾದ ಬುದ್ಧಿವಂತಿಕೆನಾ ಅಂತಾನೆ ಮಹಾದೇವ ತಲೆ ಮೇಲೆ ತಣ್ಣಗೆ ಐಸ್ ಕ್ಯಾಂಡಿ ಇಟ್ಕೊಳ್ಳೋ, ಯಾವಾಗಲೂ ನಿಗಿ ಅಂತ ಸುಡ್ತಾನೆ ಇದೆಯಲ್ಲೋ ಅಂತಾನೆ ಭರತ್. ಮತ್ತೆ ನಾನು ಬೆಂಕಿ ಅಂತ ಗೊತ್ತಿದೆ ಅಲ್ವಾ, ದೂರ ಇರಲ್ಲ, ಇಲ್ಲ ಅಂದರೆ ಸುಟ್ಟೋಯ್ತೀಯಾ, ಅದೆಲ್ಲ ಬಿಡು, ಯಾಕೆ ಫೋನ್ ಮಾಡಿದ್ಯಾ ಬೊಗಳು ಅಂತಾನೆ ಮಹಾದೇವ. ನಾನು ಕಾವ್ಯಂಗೆ ಫೋನ್ ಮಾಡಿದ್ದೆ, ಅವಳು ಫೋನ್ ಎತ್ತುತ್ತಾ ಇಲ್ಲ, ಅದಕ್ಕೆ ನಿನಗೆ ಮಾಡಿದೆ, ಅಂದಾಗೆ ನನ್ನ ಕಾವ್ಯ ಏನು ಮಾಡ್ತಿದ್ದಾಳೆ ಅಂತಾನೆ ಭರತ್. ಏಯ್ ಇನ್ಸ್ಪೆಕ್ಟ್ರು, ಸಾವು ಹತ್ರ ಬಂದರೆ ನಾಯಿನೇ ಸ್ಮಶಾನಕ್ಕೆ ಹೋಯ್ತದಂತೆ, ಹಂಗಾಯ್ತು ನಿನ್ನ ಕತೆ. ಇನ್ನೊಂದ್ಕಿತ ಫೋನ್ ಮಾಡಿಕೊಂಡು ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಕಾವ್ಯ ನನ್ನ ಹೆಂಡ್ರು, ನನ್ನ ಕಾವ್ಯ ಅಂತ ಇನ್ನೊಂದ್ಕಿತ ನಿನ್ನ ಬಾಯಲ್ಲಿ ಬಂದರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ, ಹುಷಾರ್ ಅಂತಾನೆ ಮಹಾದೇವ. ಪರವಾಗಿಲ್ಲ, ಅವತ್ತು ಪಾರ್ಟಿ ದಿನ ನಡೆದ ಘಟೆ ನಿನ್ನನ್ನು ಚೆನ್ನಾಗಿ ಉರಿಸಿದೆ, ಅವತ್ತು ನಡೆದಿದ್ದು ನೋಡಿ ಕಾವ್ಯ ನಿನ್ನನ್ನು ಸರಿಯಾಗಿ ಮಾತಾಡಿರಲ್ಲ ಅನ್ಕೋತೀನಿ, ನನ್ನ ಮೇಲೆ ಪೂರ್ತಿ ನಂಬಿಕೆ ಕಳ್ಕೊಂಡಿದ್ದಾಳಲ್ವಾ ಪಾಪ, ನಾನು ಮಾಡಿದ ಕೆಲಸಕ್ಕೆ ಅವಳು ನಿನ್ನ ಮುಖ ನೋಡೋಕ್ಕೂ ರೆಡಿ ಇಲ್ಲ ಅಂತಾನೆ ಭರತ್. ಸ್ಟೇಷನಲ್ಲಿ ಕೂತ್ಕೊಂಡು ಕತೆ ಬರೆಯೋದನ್ನು ಮೊದಲು ನಿಲ್ಲಿಸು, ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅಂತ ಹೇಳ್ತಾರಲ್ಲ, ಅವತ್ತು ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನೀನೊಂದು ಹಲ್ಕ ಕೆಲಸ ಮಾಡಿದೆ, ಆದರೆ ಆ ದೇವರು ನಮ್ಮಿಬ್ಬರನ್ನ ಹತ್ರ ಮಾಡೋಕ್ಕೆ ಬೇರೆಯೇ ಮಾಡ್ದ. ನಿಮ್ಮಂಥವ್ರನ್ನ 100 ಜನ ಬಂದರೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ, ಕಾವ್ಯ ನನ್ನವಳೆ ಅಂತಾನೆ ಮಹಾದೇವ. ಲೋ ಮಹಾದೇವ, ಕಾವ್ಯ ಒಂದೇ ಕ್ಷಣಕ್ಕೆ ನಿನಗೆ ಡಿವೋರ್ಸ್ ಕೊಡೋ ಹಾಗೆ ಮಾಡೋದು ನನಗೆ ದೊಡ್ಡ ವಿಷಯನೇ ಅಲ್ಲ, ಅವಳನ್ನು ನಿನ್ನಿಂದ ಬಿಡಿಸಿ ನಾನೇ ಕರ್ಕೊಂಡು ಹೋಗ್ತೀನಿ, ನೋಡ್ತಿರು. ಅಕಸ್ಮಾತ್ ನನ್ನ ಕಾವ್ಯ ನಡುವೆ ನೀನೇನಾದರೂ ಬಂದರೆ ನಿನ್ನನ್ನು ಸಾಯಿಸೋದಕ್ಕೆ ಹೇಸೋದಿಲ್ಲ, ಹುಷಾರ್ ಅಂತ ಕಾಲ್ ಕಟ್ ಮಾಡ್ತಾನೆ ಭರತ್. ಈಚೆ ಕಾವ್ಯ ರೂಮಿಗೆ ಬಂದು ಫೋನ್ ನೋಡಿ ಭರತ್ ಫೋನ್ ಮಾಡಿದ್ದಾನೆ ಅಂತ ವಾಪಸ್ ಭರತ್ಗೆ ಕಾಲ್ ಮಾಡ್ತಾಳೆ. ಹಾಯ್ ಕಾವ್ಯ ಅಂತಾನೆ ಭರತ್ ಯಾಕೆ ಕಾಲ್ ಮಾಡಿದ್ದೆ, ಏನಾದರೂ ಎಮರ್ಜೆನ್ಸಿ ಇತ್ತಾ, ಏನು ವಿಷಯ ಅಂತಾಳೆ ಕಾವ್ಯ. ಏನಿಲ್ಲ ಕಾವ್ಯ, ಸ್ವಲ್ಪ ಮಾತಾಡಬೇಕಿತ್ತು ಅಂತಾನೆ ಭರತ್. ಏನು ಹೇಳು ಭರತ್ ಅಂತಾಳೆ ಕಾವ್ಯ. ಏನಿಲ್ಲ, ಅದು ನಾನು ನಿನಗೆ ಮಾಡೋ ಲಾಸ್ಟ್ ಕಾಲು ಇದು ಕಾವ್ಯ, ಮತ್ತು ಇನ್ಯಾವತ್ತೂ ನಿನಗೆ ಕಾಲ್ ಮಾಡೋದಿಲ್ಲ ಅಂತಾನೆ ಭರತ್. ಏನಾಯಿತು, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತಾಳೆ ಕಾವ್ಯ. ತಪ್ಪು ತಿಳ್ಕೊಬೇಡ ಕಾವ್ಯ, ನೀನು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಮಹಾದೇವನಿಗೆ ಕಾಲ್ ಮಾಡಿದ್ದೆ, ನಾನಿನ್ನು ಮಾತೇ ಶುರು ಮಾಡಿಲ್ಲ, ಮಹಾದೇವ ನನ್ನ ಬಾಯಿಗೆ ಬಂದ ಹಾಗೆ ಬೈದ, ಇನ್ಮೇಲೆ ನನ್ನ ಹೆಂಡತಿಗೆ ಫೋನ್ ಮಾಡಿದರೆ ಅವಳು ಸುತ್ತಮುತ್ತ ಕಾಣಿಸ್ಕೊಂಡ್ರೆ ಸರಿಯಿಲ್ಲ ಅಂತ ಬಿಟ್ಟ ಅಂತಾನೆ ಭರತ್. ವಾಟ್, ಮಹಾದೇವ ಹಾಗೆ ಹೇಳಿದ್ನ, ಮತ್ತೇನು ಹೇಳ್ದ ಅಂತಾಳೆ ಕಾವ್ಯ. ಅದು ನಾನಿನ್ನ ಮುಗಿಸೇ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟ, ನನಗೆ ಅವನು ಬೆದರಿಕೆ ಹಾಕ್ದ ಅಂತ ಬೇಸರ ಇಲ್ಲ, ನನ್ನ ಹೆಂಡತಿ ಮನಸ್ಸನ್ನು ನೀನು ಕೆಡಿಸ್ತಿದ್ಯಾ ಅಂತ ಹೇಳ್ದ, ನಿನ್ನ ಬಗ್ಗೆ ಅನುಮಾನ ಪಟ್ಟ, ಅದು ನನಗೆ ಬೇಜಾರಾಯಿತು, ನಿಮ್ಮಿಬ್ಬರ ಸಂಸಾರದಲ್ಲಿ ನಾನು ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ ಅಂತಾನೆ ಭರತ್. ನಾನು ನಿನ್ನ ಜೊತೆ ಮಾತಾಡಬಾರ್ದು ಅಂತ ಹೇಳೋಕೆ ಮಹಾದೇವಂಗೆ ಯಾವ ರೈಟ್ಸು ಇಲ್ಲ, ನಾನು ಅವನ ಜೊತೆ ಮಾತಾಡ್ತೀನಿ ಅಂತಾಳೆ ಕಾವ್ಯ. ಪ್ಲೀಸ್ ಕಾವ್ಯ, ನೀನು ಇದನ್ನು ಮಹಾದೇವಂಗೆ ಹೇಳಬೇಡ, ನಿಮ್ಮಿಬ್ಬರ ಮಧ್ಯೆ ಮತ್ತೆ ಜಗಳ ಆಗೋದಕ್ಕೆ ನಾನೇ ಕಾರಣ ಆಗ್ತೀನಿ
ಆಗ ಮಹಾದೇವನ ಮಾತೆ ಸತ್ಯ ಆಗುತ್ತೆ. ಪ್ಲೀಸ್ ಕೇಳಬೇಡ ಅಂತಾನೆ ಭರತ್. ಸರಿ ಭರತ್, ಸಮಯ ಸಂದರ್ಭ ಬರೋವರೆಗೂ ನಾನು ಕೇಳಲ್ಲ ಅಂತಾಳೆ ಕಾವ್ಯ. ಕೋಪ ಮಾಡ್ಕೋತಾಳೆ ಅಂದ್ಕೊಂಡ್ರೆ ಸುಮ್ಮನಾಗ್ತಿದ್ದಾಳೆ. ಏನು ಮಾಡಲಿ ಅಂತ ಭರತ್ ಯೋಚನೆ ಮಾಡಿ, ಕಾವ್ಯ ನಿನಗೆ ನೆನಪಿದೆಯಾ, ಕಾಲೇಜ್ ಡೇಸಲ್ಲಿ ನಿನ್ನ ಹಿಂದೆ ಎಷ್ಟೇ ಜನ ಸುತ್ತಿದ್ರು ನೀನು ಒಬ್ಬರನ್ನ ತಲೆ ಎತ್ತಿ ನೋಡ್ತಾ ಇರಲಿಲ್ಲ. ಆದರೆ ಇವತ್ತು ನಿನ್ನ ಗಂಡನೇ ನಮ್ಮಿಬ್ಬರು ಫ್ರೆಂಡ್ಶಿಪ್ಪನ್ನು ಸಂಶಯದಿಂದ ನೋಡ್ತಿದ್ದಾನೆ. ಅದರಿಂದ ಪಾಪ ನಿನಗೆಷ್ಟು ನೋವಾಗಬೇಡ ಹೇಳು. ಕುಡ್ಕನ ಜೊತೆ ಬೇಕಿದ್ರೂ ಬಾಳ್ಬೋದು, ಅನುಮಾನದ ಪಿಶಾಚಿ ಜೊತೆ ಬಾಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅಂತಾನೆ ಭರತ್. ನೀನು ಯಾವ ತಪ್ಪು ಮಾಡಿಲ್ಲ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಮೇಲಿಂದ ಮಹಾದೇವ ನಿನ್ನ ಜೊತೆ ಈ ರೀತಿ ಮಾತಾಡಲ್ಲ ಆಯಿತಾ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ. ಭರತ್ ನಗ್ತಾನೆ. ಈಚೆ ಕಾವ್ಯ ಮಹಾದೇವ ಅಂತ ಕರೀತಾ, ಪಂಚಮಿ ಒಂದು ನಿಮಿಷ ಬಾ ಇಲ್ಲಿ ಅಂತ ಕರೆದು, ನಿಮ್ಮಣ್ಣ ಎಲ್ಲಿ, ಎಲ್ಲಾದರೂ ನೋಡಿದ್ಯಾ ಅಂತಾಳೆ. ನೀನು ಮಿಸ್ ಮಾಡ್ಕೋತಿದ್ಯಾ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಇಲ್ಲ ಎಲ್ಲಿ ಅಂತ ಹೇಳು ಅಂತಾಳೆ ಕಾವ್ಯ. ಆಗ ಪಂಚಮಿ ಟ್ರ್ಯಾಕ್ಟರ್ ತಗೊಂಡು ಹೊಲಕ್ಕೆ ಹೋದ ಅಂತ ಸನ್ನೆ ಮಾಡ್ತಾಳೆ. ಸರಿ ಪಂಚಮಿ ಅಂತಾಳೆ ಕಾವ್ಯ. ಈಚೆ ಪ್ರೇಮ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು, ದೇವರೇ, ನಾನು ಮಾಡಿದ ಒಂದೇ ಒಂದು ತಪ್ಪಿಂದ ನನ್ನ ಕುಟುಂಬ ಈಗ ಬೀದಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರಾಮ್ ಪ್ರತಿಷ್ಠೆ ಮಣ್ಪಾಲಾಗಿದೆ, ಅವನಿಗೆ ಮೇಲೆ ಮೇಲೆ ಅವಮಾನಗಳಾಗ್ತಿದೆ. ಅವನನ್ನು ದಯವಿಟ್ಟು ಈ ನೋವಿಂದ ದೂರ ಮಾಡಪ್ಪ. ನಾನು ಹೋಗಿ ಸತ್ಯ ಹೇಳಿಬಿಡೋಣ ಅಂದರೆ ರಾಮ್ ನನ್ನಿಂದ ಆಣೆ ಮಾಡಿಸ್ಕೊಂಡು ತಡೆದಿದ್ದಾನೆ. ನಾನೀಗ ಏನು ಮಾಡಲಿ ದೇವರೇ? ನಾನು ಸತ್ಯ ಒಪ್ಕೊಂಡ್ರೆ ರಾಮ್ ಹೇಳಿದ ಹಾಗೆ ನನ್ನ ಅತ್ತೆ ನನ್ನ ಅಪ್ಪನ ಜೀವಕ್ಕೆ ಅಪಾಯ ಇದೆ. ನಾನು ಹೇಳಿದ ಒಂದು ಸುಳ್ಳಿಂದ ನನ್ನ ಕುಟುಂಬ ಇಷ್ಟು ನರಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದನ್ನು ನಾನು ಹೇಗೆ ಸರಿ ಮಾಡಲಿ ದೇವರೇ? ನನಗೆ ಸಂತೋಷ ಇಲ್ಲ ಅಂದರೂ ಪರವಾಗಿಲ್ಲ, ರಾಮ್ ಖುಷಿಯಾಗಿರಬೇಕು. ನಾನು ಹುಟ್ಟಿದ ಮನೆ, ಗಂಡನ ಮನೆ ನಂದಗೋಕುಲದ ಥರ ಇರಬೇಕು. ಒಳ್ಳೇದು ಮಾಡಪ್ಪ ಅಂತ ಕಣ್ಮುಚ್ಚಿರುವಾಗ ಸ್ನೇಹ ಮುಂದೆ ಬಂದು ತಥಾಸ್ತು ಅಂತಾಳೆ. ಶಾಕ್ನಿಂದ ಪ್ರೇಮ ನೋಡ್ತಾಳೆ. ನಿನ್ನ ಕೋರಿಕೆಗಳೆಲ್ಲ ಈಡೇರುತ್ತೆ, ಆದರೆ ನೀನು ಅದಕ್ಕೆ ದೊಡ್ಡ ತ್ಯಾಗ ಮಾಡಬೇಕಾಗುತ್ತೆ. ಅದೇನೆಂದರೆ ನೀನು ರಾಮ್ ಜೀವನದಿಂದ ದೂರ ಹೋಗಬೇಕು. ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ನಾನು ಮಾಡಿರೋ ಆರೋಪದಿಂದ ರಾಮ್ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದೇ ಸತ್ಯ ಅಲ್ವಾ ಅಂತಾಳೆ ಸ್ನೇಹ. ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ ಪ್ರೇಮ. ನಿನಗೆ ಕೊನೆ ಅವಕಾಶ ಕೊಡೋಣ ಅಂತ. ನೋಡು ಪ್ರೇಮ, ನೀನು ಸತ್ಯ ಒಪ್ಕೊಂಡ್ರೆ ನನ್ನ ಕೇಸ್ನ ವಾಪಸ್ ತಗೋತೀನಿ. ಇಲ್ಲ ಅಂದರೆ ಇವತ್ತು ಕೋರ್ಟಲ್ಲಿ ರಾಮ್ ಮರ್ಯಾದೆ ಹರಾಜು ಹಾಕೋದಕ್ಕೆ ನಾನು ಯಾವ ಲೆವೆಲಿಗೆ ಬೇಕಿದ್ರೂ ಹೋಗ್ತೀನಿ ಅಂತಾಳೆ ಸ್ನೇಹ. ಮುಗಿತಾ ನಿನ್ನ ಬೆದರಿಕೆ? ನಾನು ತಪ್ಪು ಮಾಡಿದ್ದೀನಿ ನಿಜ, ಅದ್ರ ಹಿಂದೆ ರಾಮ್ನ ಪಡಿಬೇಕು ಅನ್ನೋ ಉದ್ದೇಶ ಇತ್ತೇ ಹೊರತು ಅವ್ರ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅನ್ನೋ ಯೋಚನೆ ಇರಲಿಲ್ಲ. ನಾನು ತ್ಯಾಗ ಮಾಡೋದ್ರಿಂದ ಅವನಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾನು ತ್ಯಾಗ ಮಾಡೋಕ್ಕೂ ಸಿದ್ಧ. ಆದರೆ ನಿನ್ನಂಥವಳಿಗೆ ರಾಮ್ನ ಬಿಟ್ಕೊಡುವಷ್ಟು ದೊಡ್ಡಿ ನಾನಲ್ಲ ಅಂತಾಳೆ ಪ್ರೇಮ. ರಾಮ್ ನಿನಗೆ ಗಂಡ ಆಗಿರ್ಬೋದು, ಆದರೆ ನೀನು ಅವನಿಗೆ ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲ. ರಾಮ್ ಹೃದಯಕ್ಕೆ ನೀನು ಯಾವತ್ತೂ ಹೆಂಡತಿ ಆಗಲ್ಲ. ಇಷ್ಟೆಲ್ಲ ಆದಮೇಲೂ ನೀನು ಅವನ ಜೊತೆಗೆ ಇರ್ತೀನಿ ಅನ್ನೋ ಹಠ ಜಾಸ್ತಿ ಆದರೆ ಅವನಿಗೆ ಅವಮಾನಗಳು ಜಾಸ್ತಿ ಆಗುತ್ತೆ. ಜಗತ್ತಿನ ಕಣ್ಣಿಗೆ ಅವನೊಬ್ಬ ಮೋಸಗಾರ ಆಗ್ತಾನೆ ಅಂತಾಳೆ ಸ್ನೇಹ. ಈಚೆ ಕಲ್ಯಾಣಿ, ಕಾವ್ಯ, ಶ್ರೀಧರ್, ಪಂಚಮಿ ಎಲ್ಲ ಹಾಲ್ನಲ್ಲಿ ಮಹಾದೇವನಿಗೆ ಕಾಯ್ತಿರ್ತಾರೆ. ಏನು ಶ್ರೀಧರ್, ಮಹಾದೇವ ಇನ್ನೂ ಬಂದಿಲ್ಲ, ಕೋರ್ಟ್ಗೆ ಟೈಮ್ ಆಯಿತು, ಅವನು ಇಲ್ಲ ಅಂದರೆ ಹೇಗೆ ಹೋಗೋದು ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಬರ್ತಾನೆ ಬಿಡಿ ಅಂತಾರೆ ಶ್ರೀಧರ. ಮಹಾದೇವ ಕಾಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ವಾಕರ್ ತಗೊಂಡು ಆಗ ಬರ್ತಾನೆ. ಮಹಾದೇವ ಏನಾಯಿತು ಅಂತಾರೆ ಕಲ್ಯಾಣಿ. ಅಮ್ಮ, ಟ್ರ್ಯಾಕ್ಟರ್ ಓಡಿಸ್ಕೊಂಡು ಬರುವಾಗ ಇದ್ದಕ್ಕಿದ್ದ ಹಾಗೆ ಚಕ್ರ ಕಳ್ಸ್ಕೊಂಡ್ಬಿಡ್ತು, ನಾನು ಉರುಳಿ ಬಿದ್ದುಬಿಟ್ಟೆ ಅಂತಾನೆ ಮಹಾದೇವ. ಅದು ಹೇಗೆ ಕಳ್ಸ್ಕೊತು ಅಂತಾರೆ ಶ್ರೀಧರ. ಅದು ನನಗೂ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಯಾರು ಬೇಕು ಅಂತಲೇ ಇದನ್ನೆಲ್ಲ ಮಾಡವ್ರೆ, ಬೇಕು ಅಂತಲೇ ನಟ್ಟು ಬೋಲ್ಟು ಲೂಸ್ ಮಾಡವ್ರೆ ಅಂತಾನೆ ಮಹಾದೇವ. ಅಂದರೆ ಅಂತಾಳೆ ಕಾವ್ಯ. ಯಾರೋ ನನ್ನ ಮುಗಿಸ್ಬೇಕು ಅಂತ ಇದನ್ನೆಲ್ಲ ಮಾಡವ್ರೆ ಅಂತಾನೆ ಮಹಾದೇವ. ಯಾರು ಇಂಥ ಕೆಲಸ ಮಾಡ್ತಾರೆ ಅಂತಾರೆ ಕಲ್ಯಾಣಿ. ಮಹಾದೇವ ಏನೇನೋ ಹೇಳಿ ಎಲ್ರಿಗೂ ಗಾಬರಿ ತರಿಸ್ಬೇಡ ಅಂತಾಳೆ ಕಾವ್ಯ. ಇಲ್ಲ ಕಾವ್ಯ, ನಾನು ಅಮ್ಮನ ತಾವ ಏನೂ ಮುಚ್ಚಿಡಲ್ಲ. ಅದು ಅಮ್ಮ ಯಾವನೋ ಅಂತ ಒಂದಲ್ಲ ಒಂದಿನ ಗೊತ್ತಾಯ್ತದೆ. ಆವಾಗ ಅವ್ನು ಸೊಂಟ ಮುರಿದೆ ಈ ಮಹಾದೇವ ಸುಮ್ಮನೆ ಕೂರಲ್ಲ. ತಲೆ ಕೆಡಿಸ್ಕೋಬೇಡ, ಶತ್ರು ಒಂದಲ್ಲ ಒಂದಿನ ಸಿಕ್ಕಾಕೋತಾನೆ ಅಂತಾನೆ ಮಹಾದೇವ. ನನಗ್ಯಾಕೋ ತುಂಬ ಭಯ ಆಗ್ತಿದೆ, ಏನೋ ಇದೆಲ್ಲ ಅಂತಾರೆ ಕಲ್ಯಾಣಿ. ಅಮ್ಮ, ನಿನ್ನ ಮಗ ಹುಲಿ, ಅವನಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಸರಿ ಸರಿ, ಈಗ ಹೊತ್ತಾಯಿತು, ಕೋರ್ಟಿಗೆ ಹೋಗೋಣ ಅಂತಾನೆ ಮಹಾದೇವ. ಈ ಸ್ಥಿತಿಲಿ ನೀನು ಹೇಗೆ ಬರ್ತೀಯಾ ಅಂತಾರೆ ಕಲ್ಯಾಣಿ. ಹೌದು, ನೀನು ಮನೇಲಿರು ಅಂತಾರೆ ಶ್ರೀಧರ. ಇವತ್ತು ನನ್ನ ತಮ್ಮನ ಕೈ ಮ್ಯಾಗೆ ಕೋರ್ಟಲ್ಲಿ ಕೇಸ್ ನಡೀತಿದೆ, ನಾನು ಮನೇಲಿರ್ತೀನ, ನಾನು ಬರ್ತೀನಿ ಅಂತಾನೆ ಮಹಾದೇವ. ಅವನು ಎಲ್ಲ ಹ್ಯಾಂಡ್ಲ್ ಮಾಡ್ತಾನೆ ಬಿಡು ಅಂತಾರೆ ಶ್ರೀಧರ. ಚಿಕ್ಕಪ್ಪ, ನಮ್ಮ ರಾಮ್ ಎಷ್ಟೇ ನೋವಿದ್ರೂ ಯಾರ ಮುಂದೆನೂ ತೋರಿಸ್ಕೊಳ್ಳೋದಿಲ್ಲ, ಆದರೆ ಮನಸ್ಸಲ್ಲಿ ಒಬ್ಬನೇ ಕೊರೀತಾ ಇರ್ತಾನೆ. ಪಕ್ಕದಲ್ಲಿ ಅಣ್ಣನಾಗಿ ನಾನಿದ್ರೆ ಅವನಿಗೆ ನೂರಾನೇ ಬಲ ಬರ್ತೈತೆ. ಅದು ಅಲ್ಲದೆ ಆ ಸ್ನೇಹದ್ದು ಅತಿಯಾಯಿತು. ಇವತ್ತು ನಾನೇ ಅವಳ ಎದುರು ನಿಂತ್ಕೊಂಡು ನೇರ ಪ್ರಶ್ನೆ ಕೇಳಬೇಕು ಅಂತಾನೆ ಮಹಾದೇವ. ಪ್ರಶ್ನೆ ಕೇಳಿ ಜಗಳ ಮಾಡೋದಾ ಮಹಾದೇವ? ಅದೆಲ್ಲ ಏನು ಬೇಡ, ನಾನು ಹೇಳ್ತಿದ್ದೀನಿ, ನೀನು ಕೋರ್ಟ್ಗೆ ಬರ್ತಾ ಇಲ್ಲ, ನೀನು ಈಗ ಈ ಸ್ಥಿತಿಲಿ ಬರ್ತೀಯಾ, ಆಮೇಲೆ ರಾಮ್ ನಿನ್ನ ನೋಡ್ಕೊಂಡು ಕೂತ್ಕೋತಾನೆ, ಅವನಿಗೆ ಕೇಸ್ ಮೇಲೆ ಗಮನ ಇರಲ್ಲ. ಸುಮ್ಮನೆ ಯಾಕೆ ಅವನಿಗೆ ಟೆನ್ಷನ್ನು? ಕಾವ್ಯ, ಇವನ ಒಳಗಡೆ ಕರ್ಕೊಂಡೋಗು ಅಂತಾರೆ ಕಲ್ಯಾಣಿ. ಅತ್ತೆ, ನಾನು ಕೋರ್ಟಿಗೆ ಬರ್ತೀನಿ ಅಂತಾಳೆ ಕಾವ್ಯ. ಬೇಡ ಕಾವ್ಯ, ಈಗ ಮಹಾದೇವನಿಗೆ ನಿನ್ನ ಅವಶ್ಯಕತೆ ಇದೆ, ನೀನು ಅವನ ಜೊತೆ ಇರು. ಇದು ಮಹಾದೇವನ್ನ ಕರ್ಕೊಂಡು ಹೋಗು, ಹುಷಾರು ಅಂತಾರೆ ಕಲ್ಯಾಣಿ.
ಕಾವ್ಯ ಮಹಾದೇವನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಅತ್ತಿಗೆ, ನೀವೇನೂ ಗಾಬರಿ ಆಗಬೇಡಿ, ಕೋರ್ಟಲ್ಲಿ ಕೇಸನ್ನು ಗೆಲ್ಲೋದು ನಾವೇ. ನಾನು ಬೇರೆ ಕೆಲಸನ ಮುಗಿಸಿ ಬರ್ತೀನಿ, ನೀವು ಹೊರಡಿ ಅಂತಾರೆ ಶ್ರೀಧರ. ಕಲ್ಯಾಣಿ ಹೋಗ್ತಾರೆ, ಶ್ರೀಧರನು ಹೋಗ್ತಾರೆ. ಈ ಆಕ್ಸಿಡೆಂಟಲ್ಲಿ ಮಾಧವ ಕೈಕಾಲು ಮುರ್ಕೊಳ್ಳೋ ಬದಲು ನೇರವಾಗಿ ಸತ್ತಿದ್ರೆ ಒಳ್ಳೇದಿತ್ತು. ಕೊನೆಯ ಪಕ್ಷ ಈ ಮನೇಲಿ ಕಲ್ಯಾಣಿಗೊಂದು ಸಪೋರ್ಟ್ ಆದರೂ ತಪ್ತಿತ್ತು. ಬಾ ಅಂತ ಮಹೇಶ್ವರಿ ಕಿಟ್ಟಿ ಹೋಗ್ತಾರೆ. ಈಚೆ ಪ್ರೇಮ ಅದನ್ನು ಕೋರ್ಟೇ ನೋಡ್ಕೊಳ್ಳುತ್ತೆ. ಸ್ನೇಹ ಹೆಂಡತಿ ಅನ್ನೋ ವಿಚಾರಕ್ಕೆ ಬಂದರೆ ನನ್ನ ಕೊರಳಲ್ಲಿ ತಾಳಿ ಇರೋ ತನಕ ನನ್ನ ಗಂಡನ ಮನಸ್ಸನ್ನು ಗೆಲ್ಲೋಕ್ಕಾಗಲಿ ಅವನ ಬಾಳಿಗೆ ಮುಳ್ಳಾಗೋಕ್ಕೆ ನೀನಂಥವಳು ಬಂದರೆ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತಾಳೆ. ಮುಚ್ಚೆ ಬಾಯಿ, ಸಾಕು, ತಾಳಿನ ಬಿಸಾಕಿದ್ರೆ ಬೀದಿ ನಾಯಿ ಆಗ್ತೀಯ ನೀನು ಅಂತ ಸ್ನೇಹ ಕೈ ಮುಂದೆ ಮಾಡುವಾಗ ಪ್ರೇಮ ಅವಳ ಕೈನ ಹಿಡ್ಕೊಂಡು ಅವಳು ಕೆನ್ನೆಗೆ ಒಂದು ಬಾರಿಸಿ, ನನ್ನ ತಾಳಿಗೆ ಕೈ ಹಾಕೋಕೆ ಬಂದರೆ ಕೈ ಮುರಿದು ಬಿಡ್ತೀನಿ ಅಂತಾಳೆ. ಪ್ರೇಮ, ನನಗೆ ಹೊಡಿತೀಯ ನೀನು ನಿನ್ನ ಅಂತ ಸ್ನೇಹ ಹೊಡೆಯೋಕ್ಕೆ ಕೈ ಎತ್ತುವಾಗ ರಾಮ್ ಬಂದು ಸ್ನೇಹ ಕೈನ ಹಿಡ್ಕೋತಾನೆ. ಕೋರ್ಟಲ್ಲಿ ಸ್ನೇಹ, ರಾಮ್ ಮದುವೆ ಆಗದೆ ಇದ್ರು ನಾವಿಬ್ಬರು ಗಂಡ ಹೆಂಡತಿ ಥರ ಇದ್ವಿ. ರಾಮ್ ನನಗೆ ಮೋಸ ಮಾಡ್ದ, ಅವನು ನನ್ನ ಯೂಸ್ ಮಾಡ್ಕೊಂಡ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.